ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ಈ ವಿಡಿಯೋ ಯಾವುದ್ರ ಮೇಲಿದೆ ಅಂತ ನಿಮ್ಗೆ ಆಲ್ರೆಡಿ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಎಸ್, ಇಟ್ಸ್ ಅನದರ್ ಟ್ರಾವೆಲ್ ವ್ಲಾಗ್. ನಾವು ಮಹಾರಾಷ್ಟ್ರ ಹತ್ರ ಒಂದು ಥ್ರಿಲ್ಲಿಂಗ್ ಅಡ್ವೆಂಚರಸ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಹೋಗಿದ್ವಿ. ಅದ್ರ ಕಂಪ್ಲೀಟ್ ವಿಡಿಯೋ ಏನಿದೆ ಅದನ್ನು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ತುಂಬ ಜನಕ್ಕೆ ಒಂದು ಆ್ಯಕ್ಟಿವಿಟಿ ಮಾಡ್ಬೋದು ಅಂತ ಒಂದು ಐಡಿಯಾನೂ ಇರಲ್ಲ, ಬಿಕಾಸ್ ಇದು ಅಷ್ಟೊಂದೇನು ವೈರಲ್ ಆಗಿಲ್ಲ. ಬಟ್ ನಿಜವಾಗ್ಲೂ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ ಈ ಆ್ಯಕ್ಟಿವಿಟಿ. ನೀವೇನಾದರೂ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರೆ ಅಥವಾ ನಿಮಗೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಲೇಬೇಕು. ನಿಜವಾಗ್ಲೂ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಇಟ್ ವಾಸ್ ರಿಯಲಿ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ಈ ಜಾಗಕ್ಕೆ ಹೇಗೆ ಹೋಗೋದು, ಎಷ್ಟು ಕಾಸ್ಟ್ ಆಗುತ್ತೆ ಹೋಗಬೇಕು ಅಂದರೆ ಈ ಎಲ್ಲ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಈ ಆ್ಯಕ್ಟಿವಿಟಿ ಏನಂತ ಹೇಳಿಬಿಡ್ತೀನಿ ನಾನು. ಫಸ್ಟ್ ನಾವು ಒಂದು ಫೋರ್ಟ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ನಾವೇನು ಫೋರ್ಟ್ ಟ್ರೆಕ್ ಮಾಡಿರ್ತೀವಿ ಅದರಿಂದ ವ್ಯಾಲಿ ಕ್ರಾಸಿಂಗ್ ಮಾಡಬೇಕು ಜಿಪ್ ಲೈನಲ್ಲಿ. ಆ ವ್ಯಾಲಿ ಕ್ರಾಸ್ ಮಾಡಾದ್ಮೇಲೆ ಆ ಕಡೆ ಮತ್ತೊಂದು ಪಿನಾಕಲ್ಗೆ ರೀಚ್ ಆಗ್ತೀವಿ. ಅದರಿಂದ ನಾವು ರ್ಯಾಪ್ಲಿಂಗ್ ಮೂಲಕ ನಾವು ಕೆಳಗಡೆ ಇಳಿಬೇಕು. ಇದು ಆ್ಯಕ್ಟಿವಿಟಿ ಇರೋದು. ಸೊ ನಾವಿಲ್ಲಿಗೆ ಹೋಗೋದಕ್ಕೆ ಟ್ರಿಪ್ ಪ್ಯಾಕೇಜ್ ಬುಕ್ ಮಾಡಿದ್ವಿ. ಆ ಪ್ಯಾಕೇಜು ಪುಣೆಯಿಂದ ನಮ್ಮನ್ನು ಅವ್ರು ಕರ್ಕೊಂಡು ಹೋಗ್ತಾರೆ. ಬ್ಯಾಂಗ್ಳೂರಿಂದ ಪ್ಯಾಕೇಜಸ್ ಇರಲಿಲ್ಲ, ನಾವು ಚೆಕ್ ಮಾಡಿದಾಗ ಯಾವುದು ನಮಗೆ ಸಿಗಲಿಲ್ಲ. ಸೊ ನಾವು ಪುಣೆಯಿಂದನೇ ಬುಕ್ ಮಾಡಿದ್ವಿ. ಸಹ್ಯಾದ್ರಿ ಸಂಜೀವಿನಿ ಅಂತ ಒಂದು ಟ್ರಿಪ್ ಆರ್ಗನೈಸರ್, ಅದರಿಂದ ನಾವು ಈ ಟ್ರಿಪ್ನ ಬುಕ್ ಮಾಡಿದ್ವಿ. ಅವರು ಫಸ್ಟ್ ಪುಣೆಯಿಂದ ಪಿಕ್ ಮಾಡಿದ್ರು ನಮ್ಮನ್ನ. ರಾತ್ರಿ 10 ಗಂಟೆಗೆ ಪಿಕ್ ಮಾಡಿ ನೆಕ್ಸ್ಟ್ ಡೇ ಟ್ರೆಕ್ಕಿಂಗ್ ಮಾಡಿ ನೆಕ್ಸ್ಟ್ ಡೇ ನೈಟು ವಾಪಸ್ ಕರ್ಕೊಂಡು ಬಂದು ಬಿಡ್ತಾರೆ. ಆ ಥರ ಇತ್ತು ನಮ್ಮದು ಪ್ಯಾಕೇಜು. ಸೊ ಫಸ್ಟ್ ನಾವೇನು ಮಾಡಿದ್ವಿ, ಪುಣೆಗೆ ನಾವು ಆ್ಯಕ್ಚುಲಿ ನಾವು ಸ್ಯಾಟರ್ಡೆ ನೈಟ್ ಅಲ್ಲಿಗೆ ಹೊರಡೋದಿತ್ತು. ಬಟ್ ನಾವು ಪುಣೆಗೆ ಹಿಂದಿನ ದಿನವೇ ಬಂದು ಸ್ಟೇ ಆಗಿ ಪುಣೆ ಟೂರೆಲ್ಲ ಮಾಡಿದ್ವಿ. ಪುಣೆ ಟೂರ್ದು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ನಾವು ಸ್ಯಾಟರ್ಡೆ ರಾತ್ರಿ 10 ಗಂಟೆಗೆ ಪುಣೆಯಿಂದ ನಮ್ಮನ್ನು ಪಿಕ್ ಮಾಡಿದ್ರು. ಶಿವಾಜಿನಗರಲ್ಲಿ ಅವರು ಒಂದು ಟೆಂಪೋ ಟ್ರಾವೆಲರಲ್ಲಿ ನಮ್ಮನ್ನು ಪಿಕ್ ಮಾಡಿದ್ರು. ನಾವು ಅರೌಂಡ್ 20-25 ಮೆಂಬರ್ಸ್ ಏನೋ ಹೊರಟಿದ್ದು ಪುಣೆಯಿಂದ ಹೊರಟ್ವಿ. ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ನೈಟ್ 2 o'clock ಆಗಿತ್ತು. ನಾವು ರೀಚ್ ಆಗಿ ಅಲ್ಲಿ ತುಂಬ ಚಳಿ ಇತ್ತು. ನಮ್ಗವರು ಟೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಸ್ಟೇ ಆಗೋದಕ್ಕೆ. ಬಟ್ ಟೆಂಟು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಬಿಕಾಸ್ ಆ ಟೆಂಟ್ ಓನರ್ ಏನಿದ್ರು ಅವ್ರು ಕಾಲೇ ಪಿಕ್ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಹೋಲ್ ನೈಟ್ ಆಚೆ ಕಡೆ ಕುತ್ಕೊಂಡೇ ಕಳೆದ್ವಿ. ತುಂಬ ಚಳಿ ಬೇರೆ ಇದ್ದಿದ್ದರಿಂದ ನಾವು ಬಾನ್ ಫೈರ್ ಹಾಕ್ಕೊಂಡು ಹೆಂಗೋ ಕಳೆದ್ವಿ. 5 ಗಂಟೆಗೆಲ್ಲ ಫ್ರೆಶ್ ಅಪ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ 6 o'clock ನಾವು ಟ್ರೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಬ್ರೇಕ್ಫಾಸ್ಟ್ ಅವರೇ ಅರೇಂಜ್ ಮಾಡಿದರು. ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವು 6 o'clock ಸ್ಟಾರ್ಟ್ ಮಾಡಿದ್ವಿ ಟ್ರೆಕ್ಕಿಂಗ್ ಮಾಡೋದಕ್ಕೆ. ಟ್ರೆಕ್ಕಿಂಗ್ ಡಿಸ್ಟೆನ್ಸು 6 kilometers ಇತ್ತು. ನಾವು ರೀಚ್ ಆಗಿದ್ದು ಹೋಮ್ ಸ್ಟೇ ಏನಿತ್ತು ಅದರಿಂದ ಆ ಬೇಸಿಗೆ ಒಂದು 15 ನಿಮಿಷದ ಟ್ರಾವೆಲ್ ಡಿಸ್ಟೆನ್ಸ್ ಇತ್ತು. ಅವರು ವೆಹಿಕಲಲ್ಲಿ ಬಿಟ್ಟರು. ಅಲ್ಲಿ ಕೆಳಗಡೆ ಇಳಿದ ಮೇಲಂತೂ ಎಂಥ ಚಳಿ ಇತ್ತು ಅಂದರೆ ಆ ಥರ ಒಂದು ಚಳಿನ ನನ್ನ ಲೈಫಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಅಷ್ಟು ಚಳಿ ಆಗ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ಅದು ಸರಿ ಹೋಯಿತು. ಅದಾದಮೇಲೆ ನಾವು ಟ್ರೆಕ್ಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜೀವದಾನ್ ಫೋರ್ಟು ಅದು 6 kilometers ಇತ್ತು. ನಾನು ಆಲ್ರೆಡಿ ಹೇಳ್ದಂಗೆ 6 kilometers ನಾವು ಈ ಥರ ರೋಡಲ್ಲಿ ನಾವು ಟ್ರೆಕ್ಕಿಂಗ್ ಮಾಡಿದ್ವಿ. ವ್ಯೂ ಅಂತೂ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ನೋಡ್ಬೋದು ನೀವು ಈ ವಿಡಿಯೋಸಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಒಂಥರ ಆ ಗಾಳಿ, ಆ ಹಕ್ಕಿಗಳ ಕಲರವ ಏನೋ ಒಂಥರ ತುಂಬ ಚೆನ್ನಾಗಿತ್ತು. ನಾವು ಸನ್ರೈಸ್ ಕೂಡ ನೋಡಿದ್ವಿ. ಅಷ್ಟು ಬೇಗ ಹೊರಟಿದ್ರಿಂದ ನಮಗೆ ಬ್ಯೂಟಿಫುಲ್ ಆಗಿರೋ ಸನ್ರೈಸ್ ನೋಡೋಕ್ಕೆ ಕೂಡ ಸಿಕ್ತು. ಸೊ ನೋಡಿ, ಇವಾಗ ನಾವು ಜೀವದಾನ್ ಫೋರ್ಟ್ನ ಟ್ರೆಕ್ ಮಾಡ್ತಾ ಇದ್ದೀವಿ. ಜೀವದಾನ್ ಫೋರ್ಟ್ ಟ್ರೆಕ್ಕಿಂಗ್ ಅಷ್ಟೊಂದೇನು ಟಫ್ ಅಂತ ಅನಿಸ್ಲಿಲ್ಲ ನಮಗೆ, ಆರಾಮಾಗೆ ಹೋದ್ವಿ. ಅರೌಂಡ್ 1.5 to 2 ಗಂಟೆಗಳ ಕಾಲ ಹಿಡಿತು ನಮಗೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ.
ಟ್ರೆಕ್ಕಿಂಗ್ ಆರಾಮಾಗೆ ಹೋಗ್ಬೋದು, ಬಟ್ ಕೇರ್ಫುಲ್ ಆಗಿ ಹೋಗಬೇಕು ನಾವು, ಬಿಕಾಸ್ ಸೈಡಲ್ಲೆಲ್ಲ ಹಿಡ್ಕೊಳಕ್ಕೇನು ಇರಲ್ಲ ಉದ್ದಕ್ಕೂ. ಒಂದೊಂದು ಕಡೆ ಹಾಕಿದ್ರು ಈ ಥರ ಸ್ಟೀಲ್ ರೈಲಿಂಗ್ಸು, ಬಟ್ ಉದ್ದಕ್ಕೂ ಏನು ಹಾಕಿರಲಿಲ್ಲ ಅವರು. ನಮ್ಮ ಕೇರಲ್ಲಿ ನಾವಿರಬೇಕು. ಸೊ ಇವಾಗ ನಾವು ರೀಚ್ ಆಗಿದ್ದೀವಿ ಜೀವದಾನ್ ಫೋರ್ಟು. ನೋಡ್ಬೋದು, ಈ ಜೀವದಾನ್ ಫೋರ್ಟ್ ಒರಿಜಿನೇಟ್ ಆಗಿದ್ದು ಸಾತ್ವಾಹನ್ ಎರಾದಲ್ಲಿ. ಈ ಫೋರ್ಟನ್ನ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಕಟ್ಟಿಸಿದ್ದು. ಈ ಫೋರ್ಟ್ ಏನು ಕಟ್ಟಿದ್ರು ಅಂದರೆ ಬೇರೆ ಕಿಂಗ್ಡಮ್ಮಿಂದ ಸೇಫ್ ಗಾರ್ಡ್ ಆಗಿ ಇರೋದಕ್ಕೆ ಅಂತ ಈ ಒಂದು ಫೋರ್ಟನ್ನು ಕಟ್ಟಿದ್ರು ಶಿವಾಜಿ ಮಹಾರಾಜ್ ಅವರು. ಬಟ್ ಆಮೇಲೆ ಬ್ರಿಟಿಷ್ ಅವರು ಇದನ್ನು ಆಕ್ಯುಪೈ ಮಾಡಿಕೊಂಡು ಡೆಸ್ಟ್ರಾಯ್ ಮಾಡಿದ್ರು ಅಂತಲೂ ಹೇಳ್ತಾರೆ. ಆ್ಯಕ್ಚುಲಿ ಈ ಜೀವದಾನ್ ಫೋರ್ಟ್ ಬಗ್ಗೆ ಅವ್ರು ಇನ್ನೂ ಏನೇನೋ ಕತೆ ಹೇಳಿದ್ರು ನಮ್ಮ ಟ್ರಿಪ್ ಆರ್ಗನೈಸರು. ಬಟ್ ಅವರು ಹಿಂದಿಲಿ ಹೇಳಿಲ್ಲ ಅವರು, ಬಿಕಾಸ್ ಅವ್ರಿಗೆ ಹಿಂದಿ ಬರಲ್ಲ ಅಂತೆ. ಮರಾಠಿನಲ್ಲಿ ಹೇಳಿದ್ರು ಅವರು. ನಮಗೆ ಅಷ್ಟೊಂದೇನು ಅರ್ಥ ಆಗಲಿಲ್ಲ, ಇಷ್ಟು ಅರ್ಥ ಆಯಿತು. ಸೊ ಅದನ್ನು ಹೇಳಿದ್ದೀನಿ ನಾನು ನಿಮಗೆ. ಅದಾದಮೇಲೆ ಇಲ್ಲೊಂದು ಕಡೆ ಸ್ವಲ್ಪ ಟಫ್ ಇತ್ತು ನಮಗೆ ಜೀವದಾನ್ ಫೋರ್ಟ್ ಟ್ರೆಕ್ಕಿಂಗ್ ಮಾಡುವಾಗ. ಈ ಥರ ಹಗ್ಗ ಹಿಡ್ಕೊಂಡು ಹೋಗಬೇಕಿತ್ತು, ತುಂಬ ಸ್ಟೀಪ್ ಆಗಿತ್ತು. ಆ್ಯಂಡ್ ಅಲ್ಲಿ ಕರೆಕ್ಟಾಗಿ ಕಾಲಿಡಕ್ಕೂ ಜಾಗ ಇರಲಿಲ್ಲ. ಸೊ ನೋಡ್ಕೊಂಡು ಈ ರೀತಿ ಹಗ್ಗ ಹಿಡ್ಕೊಂಡು ಹೋಗಬೇಕಿತ್ತು. ಅದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ತು ನಮಗೆ. ಬಟ್ ಅದು ಒಂದು ಬಿಟ್ಟರೆ ಬೇರೆದೆಲ್ಲ ನಾವು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಟ್ರೆಕ್ ಮಾಡಿದ್ವಿ. ವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ನಾವು ಹೋಗಿದ್ವಲ್ವ, ಟೋಟಲ್ ಒಂದು 20-25 ಜನ ಹೋಗಿದ್ವಿ ಆ ಟ್ರಿಪ್ ಪ್ಯಾಕೇಜಲ್ಲಿ. ಎಲ್ಲರೂ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು. ಬಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ಅಲ್ಲಿ ತುಂಬ ಮರಾಠಿ ಮಾತಾಡೋರು ಬಂದಿದ್ರು, ಹಿಂದಿ ಮಾತಾಡೋರು ಸ್ವಲ್ಪ ಕಡಿಮೆನೆ. ಕನ್ನಡ ಅಂತೂ ಕೇಳೋದೇ ಬೇಡ. ಬಟ್ ಸ್ಟಿಲ್ ನಮಗೆ ಒಬ್ಬರು ನಮ್ಮ ಕನ್ನಡದವ್ರು ಸಿಕ್ಕಿದ್ರು ಅಲ್ಲಿ. ಅವ್ರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಅದಾದಮೇಲೆ ಫೈನಲಿ ನಾವು ಜೀವದಾನ್ ಫೋರ್ಟನ್ನು ರೀಚ್ ಆದ್ವಿ. ಇವಾಗ ನಾವು ಇನ್ನೂ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ನಾವು ಜಿಪ್ಲೈನ್ ಮತ್ತು ರ್ಯಾಪ್ಲಿಂಗ್ ಮಾಡೋದಕ್ಕೆ. ಇವಾಗ ನಾವು ಜೀವದಾನ್ ಫೋರ್ಟ್ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿಂದ ಆ ಕಡೆ ವಾನರ್ಲಿಂಗಿ ಪಿನಾಕಲ್ಗೆ ನಾವು ಜಿಪ್ಲೈನಲ್ಲಿ ಹೋಗಬೇಕು. ಇಲ್ಲಿ 1 by 1 ಬಿಡ್ತಿದ್ರು, ಎಲ್ಲರನ್ನೂ ಒಟ್ಟಿಗೆ ಬಿಡಲ್ಲ ಜಿಪ್ಲೈನಲ್ಲಿ, ಒಬ್ಬರಾದ್ಮೇಲೆ ಒಬ್ರು ಬಿಡ್ತಿದ್ರು. ಬಿಕಾಸ್ ಇದ್ದಿದ್ದು ಒಂದೇ ಒಂದು ಜಿಪ್ಲೈನು, ಅಲ್ಲೇ ಎಲ್ಲರೂ ಹೋಗಬೇಕಿತ್ತು. ಜಿಪ್ಲೈನ್ ಡಿಸ್ಟೆನ್ಸ್ ಬಂದು 220 ಫೀಟ್ ಇತ್ತು. 220 ಫೀಟ್ ನಾವು ಜಿಪ್ಲೈನಲ್ಲಿ ಹೋಗಬೇಕಿತ್ತು. ಸ್ವಲ್ಪ ಜಾಸ್ತಿ ಜನ ಇದ್ದಿದ್ದರಿಂದ 1 by 1 ಬಿಡಬೇಕಾಗಿದ್ದರಿಂದ ಸ್ವಲ್ಪ ಅದು ಟೈಮ್ ಕನ್ಸ್ಯೂಮಿಂಗ್ ಆಯಿತು. ನಾವು ರೀಚ್ ಆದ್ಮೇಲೂ 1-2 hours ವೆಯ್ಟ್ ಮಾಡಿದ್ದೀವಿ ನಾವು ನಮ್ಮ ಟರ್ಮ್ ಬರೋದಕ್ಕೆ. ಅದು ಸ್ವಲ್ಪ ಟೈಮ್ ಕನ್ಸ್ಯೂಮ್. ಆ್ಯಂಡ್ ಸ್ವಲ್ಪ ಬಿಸಿಲು ಬೇರೆ ಜಾಸ್ತಿ ಇದ್ದಿದ್ದರಿಂದ ನಮಗೆ ವೆಯ್ಟ್ ಮಾಡುವಾಗ ಸ್ವಲ್ಪ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಅಲ್ಲಿ ಹೋಗಿ ನೋಡಿದ ತಕ್ಷಣ ಹೆಂಗೆ ಮಾಡೋದು ಅಂತ ಭಯ ಆಗ್ತಿತ್ತು. ಬಟ್ ನಾವು ಅಷ್ಟೊತ್ತು ವೆಯ್ಟ್ ಮಾಡಿ ಎಲ್ಲರದು ನೋಡಿ 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 ನಮಗೆ ಆ ಭಯನೇ ಹೊಟ್ಟೋಯ್ತು. ಏನಿಲ್ಲ ಬಿಡು, ಆರಾಮಾಗಿ ಹೋಗ್ಬೋದು ಅಂತ ಅನ್ನಿಸ್ತು. ಸೊ ನೋಡಿ, ಇದೇನೇ ವಾನರ್ಲಿಂಗಿ ಪಿನಾಕಲ್ಲು.
ಅದನ್ನ ರ್ಯಾಪ್ಲಿಂಗ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ನನ್ಗಂತೂ ಫಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ಭಯ ಇತ್ತು ಮತ್ತೆ ಎಕ್ಸೈಟ್ಮೆಂಟ್ ಕೂಡ ಇತ್ತು, ಬಟ್ ಆಮೇಲೆ ಕಡಿಮೆ ಆಗಿತ್ತು. ಬಟ್ ಸ್ಟಿಲ್ ಮತ್ತೆ ನಾನ್ ಮಾಡುವಾಗ ಮತ್ತೆ ಸ್ವಲ್ಪ ಭಯ ಆಗೋದಿಕ್ ಸ್ಟಾರ್ಟ್ ಆಯ್ತು ನನಗೆ, ಓ ಆಗುತ್ತಾ ನನಗೆ ಅಂತ. ಬಟ್ ಎಷ್ಟು ಭಯ ಇತ್ತು ಅದಕ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇತ್ತು ನನಗೆ, ಸೊ ಹಾಗಾಗಿ ಮಾಡಕ್ ಸಾಧ್ಯ ಆಯ್ತು. ಆಕ್ಚುಲಿ ಮಾಡುವಾಗ ಅಷ್ಟೊಂದೇನು ಭಯ ಆಗ್ತಿದೆ ಅಂತ ಫೀಲ್ ಆಗಲ್ಲ, ಬಟ್ ಬೇರೆಯವ್ರು ಮಾಡೋದನ್ನ ನೋಡಿದಾಗ ಸ್ವಲ್ಪ ಭಯ ಆಗುತ್ತೆ. ಸೊ ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ ತುಂಬ ಹೆದರ್ಕೊಂಡಿದ್ರು, ಆಗುತ್ತಾ ಹೋಗಬೇಡಿ ಆ ಥರ ಎಲ್ಲ ಹೇಳ್ತಿದ್ರು. ಬಟ್ ನಾನಿಲ್ಲ, ಮಾಡ್ತೀನಿ, ಐ ಕ್ಯಾನ್ ಡೂ ಇಟ್ ಅಂತ ಧೈರ್ಯವಾಗಿ ಬಂದೆ. ಸೊ ನೋಡಿ ಇಲ್ಲಿ ಆಕ್ಚುಲಿ ರ್ಯಾಪ್ಲಿಂಗ್ ಮಾಡುವಾಗ ಆ ಕಾಲನ್ನ ನಾವು ಬಂಡೆಗೆ ಸಪೋರ್ಟ್ ಕೊಟ್ಕೊಂಡೇ ಇಳಿಬೇಕು. ಬಟ್ ನನ್ನ ತಮ್ಮಂಗೆ ಕಾಲು ಸ್ಲಿಪ್ ಆಗೋಯ್ತು, ಅವ್ನು ಈ ಕಡೆ ಎಲ್ಲ ಟರ್ನ್ ಆಗಿ ಹೆಂಗೋ ಇಳ್ದಿದ್ದಾನೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಫೈನಲಿ ನಾನು ಹೋಗ್ತಾ ಇದ್ದೀನಿ ಜಿಪ್ ಲೈನಲ್ಲಿ. ಅದು ಸ್ವಲ್ಪ ಅಲ್ಲಿಂದ ಕೆಳಗೆ ಇಳಿಯುವಾಗ ನಂಗೆ ಸ್ವಲ್ಪ ಕಷ್ಟ ಆಯಿತು, ಬಿಕಾಸ್ ನಂಗಲ್ಲಿ ಕರೆಕ್ಟಾಗಿ ಒಂದು ಸ್ಪಾಟ್ ಇರುತ್ತೆ, ಆ ಸ್ಪಾಟ್ಗೆನೆ ಕಾಲಿಡಬೇಕು, ಗ್ರಿಪ್ ಸಿಗುತ್ತೆ. ಇಲ್ಲ ಅಂದರೆ ನಮಗೆಲ್ಲೂ ಗ್ರಿಪ್ ಸಿಗಲ್ಲ. ನನ್ಗೆ ಅದು ಸ್ವಲ್ಪ ಮಿಸ್ ಆಗೋಯ್ತು. ಸೊ ಹಾಗಾಗಿ ಸ್ವಲ್ಪ ಕಾಲು ಸ್ಲಿಪ್ ಆಯಿತು, ಇಳಿಯುವಾಗ ಸ್ವಲ್ಪ ಕಷ್ಟ ಆಯಿತು. ಬಟ್ ಆಮೇಲೆ ಏನು ಅನಿಸ್ಲಿಲ್ಲ, ತುಂಬ ಚೆನ್ನಾಗಿತ್ತು. ಜಿಪ್ ಲೈನಲ್ಲಿ ಹೋಗುವಾಗಂತೂ ಆ ವ್ಯೂ ಕಾಣಿಸುತ್ತಲ್ವ ನಮಗೆ, ಅದಂತೂ ನಿಜವಾಗ್ಲೂ ನಾವು ಬೇರೆ ಯಾವುದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಸಕ್ಕತ್ತಾಗಿತ್ತು ಅದು. ನಿಜವಾಗ್ಲೂ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾವು ಜಿಪ್ ಲೈನಲ್ಲಿ ಹೋಗುವಾಗ ಅಷ್ಟು ಚೆನ್ನಾಗಿರೋ ವ್ಯೂ ಕಾಣೋದು. ನೀವು ಈ ಕಡೆ ನಿಂತ್ಕೊಂಡು ಎಷ್ಟೇ ಕೆಳಗೆ ಬಗ್ಗೆ ನೋಡಿದ್ರು ಕಾಣಿಸೋದಿಲ್ಲ, ಅದು ಸಕ್ಕತ್ತಾಗಿತ್ತು. ನಾವು ಡ್ರೋನ್ ಶಾಟ್ ತಗೊಳ್ಳೋದಕ್ಕೆ ಆಪ್ಟ್ ಮಾಡಿದ್ವಿ. ಅದೇನು ಆ್ಯಕ್ಚುಲಿ ಟ್ರಿಪ್ಪಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ, ಟ್ರಿಪ್ ಪ್ಯಾಕೇಜಲ್ಲಿ ಅದು ಸಪ್ರೇಟ್ ಇತ್ತು. ಅದು ಒಂದು ಶಾರ್ಟಿಗೆ ಅಂದರೆ ಜಿಪ್ ಲೈನಿಗೆ ಒಬ್ಬರಿಗೆ 1000 ರುಪೀಸು, ಮತ್ತು ರ್ಯಾಪ್ಲಿಂಗ್ ಮಾಡೋದಕ್ಕೆ 1000 ರುಪೀಸು. ಸೊ ಟೋಟಲ್ 2000 ರುಪೀಸು. ನಾವು ಜಿಪ್ ಲೈನ್ ಒಂದೇ ಸಾಕು ಅಂದರೆ ಆ ಥರ ಬೇಕಾದರೂ ಚೂಸ್ ಮಾಡ್ಬೋದು, ಇಲ್ಲ ರ್ಯಾಪ್ಲಿಂಗ್ ಒಂದೇ ಸಾಕು ಅಂದರೆ ಹಾಗೂ ಮಾಡ್ಬೋದು. ನಾವು ಎರಡಕ್ಕೂ ಚೂಸ್ ಮಾಡಿದ್ವಿ. ಸೊ ಇವಾಗ ನೋಡಿ ನಾನು ಇಳಿತಾ ಇದ್ದೀನಿ. ಇಲ್ಲಿ ಇಳಿಯುವಾಗಲೂ ಅಷ್ಟೇ ನನಗೆ ಅದು ಫಸ್ಟ್ ಟೆಕ್ನಿಕ್ ಗೊತ್ತಾಗಲಿಲ್ಲ. ನಾವು ನಮ್ಮ ಕಂಪ್ಲೀಟ್ ಬಾಡಿ ವೆಯ್ಟ್ನ ನಮ್ಮ ಸೊಂಟದ ಮೇಲೆ ಕೊಡಬೇಕು, ನಮ್ಮ ಕಾಲ್ ಮೇಲೆ ಜಾಸ್ತಿ ವೆಯ್ಟ್ ಕೊಡಬಾರ್ದು. ನಾವು ಈ ರೀತಿ ಬೆಂಡಾಗಿ ನಾವು ನಮ್ಮ ಕಾಲ್ ಸಪೋರ್ಟ್ ಆ ಬಂಡೆಗೆ ತಗೊಂಡು ನಿಧಾನಕ್ಕೆ ಇಳಿಬೇಕು. ಕೆಳಗಡೆ ಇರೋ ಹಗ್ಗನ ಮೇಲ್ ಪುಷ್ ಮಾಡ್ತಾ ಹೋಗಬೇಕು. ಆ ಟೆಕ್ನಿಕ್ ಸ್ವಲ್ಪ ಗೊತ್ತಾಗೋ ತನಕ ಅಷ್ಟೇ, ಗೊತ್ತಾದ್ಮೇಲೆ ಅದೇನಿಲ್ಲ, ಆರಾಮಾಗಿ ಮಾಡ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ನನಗೆ ಅದು ಗೊತ್ತಾಗೋ ತನಕ ಕಷ್ಟ ಅಂತ ಅನ್ನಿಸ್ತು. ಅದಾದ್ಮೇಲೆ ಏನಿಲ್ಲ, ನಾನು ಆರಾಮಾಗಿ ಮಾಡ್ಕೊಂಡು ಬಂದೆ. ಅದು ಮಾಡುವಾಗ ಕೆಳಗಡೆ ನೋಡಕ್ ಹೋಗ್ಬಾರ್ದು, ಬಿಕಾಸ್ ಸ್ವಲ್ಪ ಭಯ ಆಗುತ್ತೆ. ಹೈಟಿಂದ ಕೆಳಗೆ ನೋಡಿ ಭಯ ಆಗೋರ್ಗೆಲ್ಲ ಇದಲ್ವೇ ಅಲ್ಲ, ಬಿಕಾಸ್ ಅದು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ಮಾಡೇ ನೋಡಬೇಕು. ಸೊ ನನಗೇನು ಹೈಟ್ ಅಂದರೆ ಭಯ ಇಲ್ಲ. ಸೊ ಹಾಗಾಗಿ ನಾನು ಕೆಳಗೆ ನೋಡ್ಕೊಂಡೇ ಮಾಡ್ಕೊಂಡು ಹೋದೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು, ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಒಂಥರ ನಮ್ಮ ಬಗ್ಗೆ ನಮಗೇನೆ ಪ್ರೌಡ್ ಫೀಲಿಂಗ್ ಬರುತ್ತೆ ಈ ಥರ ಮಾಡಿರೋದು ನೋಡಿದ್ರೆ. ಸೊ ತುಂಬ ಚೆನ್ನಾಗಿತ್ತು. ನೋಡಿ ಈ ಥರ ಮಾಡ್ತಿದ್ದಾನಲ್ಲ, ಹಿಂಗಂತೂ ಮಾಡೋಕ್ಕೆ ಹೋಗಲೇಬಾರ್ದು. ಸೊ ಇವಾಗ ಫೈನಲಿ ಮುಗಿಸ್ಕೊಂಡು ಬಂದ ಅವನಿಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ಅದು ಆ್ಯಕ್ಚುಲಿ ಮಾಡ್ಕೊಂಡು ಬಂದಮೇಲೆ ಫುಲ್ ನಾವು ಕೈ ಮೇಲೆ ಸಪೋರ್ಟ್ ಕೊಟ್ಟಿರ್ತೀವಿ ಅಲ್ವಾ, ಅದು ರೋಪ್ನ ಮೇಲೆ ಪುಷ್ ಮಾಡೋದಕ್ಕೆ. ಸೊ ನಮ್ಮ ಕೈಯೆಲ್ಲ ಫುಲ್ ನಡೆಯುತ್ತೆ. ಅದೊಂದು 5 ಮಿನಿಟ್ಸ್ ಬೇಕು ನಾವು ಕೆಳಗಡೆ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಲೈಫ್ ಟೈಮಲ್ಲಿ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಪ್ಲೀಸ್ ಎಲ್ಲರೂ ವಿಸಿಟ್ ಮಾಡಿ. I vouch for that. Loved it. Bilapul. Nanegar. God. Nanegar. ಹೇಗಿತ್ತು बटर में नींबू पानी लेंगे जरूर लेंगे. आप यहाँ पे बैठे हो इसलिए लेंगे. नहीं हमारा तो 3 ही था. हमारे ग्रुप में बहुत लोग हैं, हम तीनों एक ही फैमिली थे. कर्नाटक बेंगलुरु. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ನಿಮ್ಗೆ? ಎಲ್ಲಾನು ಸೂಪರ್ ಆಗಿತ್ತು. ವರ್ತ್ ಕರ್ನಾಟಕ ಇಂದ ಮಹಾರಾಷ್ಟ್ರಕ್ಕೆ ಬಂದು ಖಂಡಿತ ವರ್ತ್ ಪ್ಲೇಸ್ ನ ವಿಸಿಟ್ ಮಾಡಿದ್ದು ಸೂಪರ್ ವರ್ತ್.
ಸಕ್ಕತ್ತಾಗಿತ್ತು, ಎಲ್ಲರೂ ಮಾಡ್ಲೇಬೇಕು. ಜಿಪ್ ಲೈನ್ ಇದೆಯಲ್ಲ, 15 ಸೆಕೆಂಡ್ ಜಿಪ್ ಲೈನ್, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್, ಸೂಪರ್. ಓಕೆ, ನಿಜವಾಗ್ಲೂ ನಂಗೂ ತುಂಬ ಇಷ್ಟ ಆಯಿತು. ಲೈಫ್ ಟೈಮಲ್ಲಿ ಒಂದ್ಸತಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ರಿಯಲಿ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ತುಂಬ ಥ್ರಿಲ್ಲಿಂಗ್ ಆಗಿತ್ತು, ತುಂಬ ಅಡ್ವೆಂಚರಸ್ ಆಗಿತ್ತು. ಸೊ ನೋಡಿದ್ರಿ ಅಲ್ವಾ ನಮ್ಮ ಜೀವದಾನ್ ಫೋರ್ಟ್ ಮತ್ತು ವಾನರ್ಲಿಂಗಿ ಪಿನಾಕಲ್ ರ್ಯಾಪ್ಲಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ. ನಿಮಗೂ ಏನಾದರೂ ಈ ಥರ ಒಂದು ಆ್ಯಕ್ಟಿವಿಟಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಸಹ್ಯಾದ್ರಿ ಸಂಜೀವಿನಿ ಅನ್ನೋ ಆರ್ಗನೈಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ನೀಟಾಗಿ ಕರ್ಕೊಂಡು ಹೋಗಿ ಬಂದರು ಅವರು. ನಾನು ಒಂದಷ್ಟು ಫೋಟೋಸ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನಷ್ಟು ಕಾಂಟೆಂಟ್ಸ್ ನಿಮಗೆ ಬೇಕು ಅಂತ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಯಾವಾಗ ಬೇಕಿದ್ರೂ ನೋಡ್ಬೋದು. ಥ್ಯಾಂಕ್ ಯು.